ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ITR ಅಂದರೆ ಏನು, ITR ಯಾರೆಲ್ಲ ಮಾಡಿಸ್ಕೋಬೇಕಾಗುತ್ತೆ, ಮತ್ತು ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಯಾವುದೆಲ್ಲ ನಿಮಗೆ ಬೆನಿಫಿಟ್ಸ್ ಇದ್ದಾವೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಇಲ್ಲಿ ಆಡಿಟರ್ ಮತ್ತು ಬಿಸ್ನೆಸ್ ಕನ್ಸಲ್ಟೆಂಟ್ ಇದ್ದಾರೆ, ಅವರು ನಮಗೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಹೇಳಿ. ಇವಾಗ ITR ಅಂದರೆ ಏನು ಅಂತ ಫಸ್ಟ್ ತಿಳಿಸ್ಕೊಡ್ಬೋದಾ? ITR ಅಂದ್ರೆ ಸಾಮಾನ್ಯವಾಗಿ ನಾವು ಜನಗಳು ನಮಗೆ ಕೇಳೋದು ನಾವೇನಕ್ಕೆ ITR ಮಾಡಿಸ್ಬೇಕು, ಅದರಿಂದ ಏನು ಉಪಯೋಗ, ಅಥವಾ ITR ಅಂದ್ರೆ ಏನು ಅಂತೇಳಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಈ ಡೌಟ್ಸ್ ಇದ್ದೇ ಇರುತ್ತೆ. ITR ಅಂದ್ರೆ ಹೌದು. ನಾರ್ಮಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಅಂತೀವಿ ನಾವು. ಸೊ ಇದೇನಂದ್ರೆ ಫೈನಾನ್ಷಿಯಲ್ ಇಯರ್, ಸೊ ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ವರ್ಷದಲ್ಲಿ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿ ಮಾರ್ಚ್ ಅಲ್ಲಿ ಎಂಡ್ ಆಗುತ್ತೆ. ಎಕ್ಸಾಂಪಲ್, ಇವಾಗ ರೀಸೆಂಟ್ ಆಗಿ ಹೇಳಬೇಕಂದ್ರೆ ಏಪ್ರಿಲ್ 2023 ನಲ್ಲಿ ಸ್ಟಾರ್ಟ್ ಆಗುತ್ತೆ ಫೈನಾನ್ಷಿಯಲ್ ಇಯರ್, ಮಾರ್ಚ್ 2024ಗೆ ಎಂಡ್ ಆಗುತ್ತೆ. ಈ ಮಧ್ಯೆ ಏನೆಲ್ಲ ನಡೆಯುತ್ತೆ ಬಿಸ್ನೆಸ್ ಅಲ್ಲಿ ವ್ಯವಹಾರಗಳು, ಅದನ್ನೆಲ್ಲಾನು ನಾವು ಇನ್ಕಮ್ ಇರ್ಲಿ, ಕಡಿಮೆ ಇರ್ಲಿ, ಜಾಸ್ತಿ ಇರ್ಲಿ, ಅಥವಾ ಇನ್ನು ಲಾಸ್ ಆಗಿರ್ಲಿ, ಯಾವುದೇ ಇರ್ಲಿ, ಅದನ್ನೆಲ್ಲ ನಾವೊಂದು ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡ್ತೀವಿ. ಅದೇನಾದ್ರು ಟ್ಯಾಕ್ಸ್ ಲಿಮಿಟಿಗೆ ಬಂದ್ರೆ ಟ್ಯಾಕ್ಸ್ ಫೈಲ್ ಮಾಡಬಹುದು, ಇಲ್ಲ ಅಂದ್ರೆ ಏನು ಪೇ ಮಾಡಂಗಿರೋದಿಲ್ಲ. ಯಾಕಂದ್ರೆ ಪ್ರತಿ ವರ್ಷನೂ ಟ್ಯಾಕ್ಸ್ ಲಿಮಿಟ್ ಬಂದಿಲ್ಲ ಅಂತಂದ್ರೂ ನಾವು ನಿಲ್ಲಿರ್ಲಿ ಇಲ್ಲ ಲಾಸ್ ಇದ್ರೂ ಫೈಲ್ ಮಾಡಿಸ್ಕೋಬಹುದು ಅಂತ ಹೇಳ್ತಿದ್ದೀರಾ? ಮಾಡ್ಬೇಕಾಗತ್ತೆ. ಅದು ನಿಲ್ಲಿರ್ಲಿ, ಏನು ಬಿಸ್ನೆಸ್ ಇರ್ಲಿ ಬಿಡ್ಲಿ, ಯಾಕಂದ್ರೆ ಅದನ್ನ ಮಾಡ್ಬೇಕಾಗತ್ತೆ. ಅದು ಮಾಡಿದಾಗೇನೆ ನಮ್ಗೆ ಗೌರ್ಮೆಂಟ್ ಗಾಲಿ ನಮ್ಗಾಲಿ ಒಂದು ಕ್ಲಾರಿಟಿ ಇರುತ್ತೆ. ಸೊ ನಾವ್ ಈ ವರ್ಷ ಇಷ್ಟು ಇನ್ಕಮ್ ಅರ್ನ್ ಮಾಡಿದ್ವಿ, ಅಥವಾ ಈ ವರ್ಷ ಇಷ್ಟು ಲಾಸ್ ಆಯ್ತು, ನಮ್ಮ ಪೊಸಿಷನ್, ನಮ್ಮ ಎಕನಾಮಿಕಲ್ ಪೊಸಿಷನ್ ಏನಿದೆ ಅದನ್ನ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ನ ತೋರಿಸುತ್ತೆ ಅದು. ಅದಕ್ಕೆ ಪ್ರತಿಯೊಬ್ರು ಈ ಓಕೆ. ITR ಮಾಡೋದು ಅವಶ್ಯಕತೆ ಇದೆ. ಓಕೆ ಸರ್. ನೆಕ್ಸ್ಟ್, ಇವಾಗ ITR ಯಾರೆಲ್ಲ ಮಾಡಿಸ್ಕೋಬೇಕು ಅಂತ ಡೌಟ್ಸ್ ಇರುತ್ತೆ, ಯಾರೆಲ್ಲ ಮಾಡಿಸ್ಕೋಬಹುದು ಅಂತ ಹೇಳ್ಬೋದಾ ಸರ್ ಅದ್ರಿಂದ? ಮೇಡಮ್, ITR ಅಂದ್ರೆ ನಾ ಹೇಳ್ದಂಗೆ ಏನೆಲ್ಲ ಉಪಯೋಗ ಅಂತ ಹೇಳ್ತೀನಿ ನೋಡಿ. ITR ಇಂಥವ್ರು ಮಾಡಿಸ್ಕೋಬಾರ್ದು ಅಂತ ಏನಿಲ್ಲ. ITR ಪ್ರತಿಯೊಬ್ರು ಮಾಡಿಸ್ಕೋಬೇಕಾಗತ್ತೆ. ಇದರಲ್ಲಿ ಇನ್ಕಮ್ ಜಾಸ್ತಿ ಕಡಿಮೆ ಅಂತ ಏನು ಇಲ್ಲ. ಅದರಲ್ಲೂ ಎಸ್ಪೆಷಲಿ ವರ್ಕಿಂಗ್ ಕ್ಲಾಸ್ ಪೀಪಲ್ಸ್, ಇವಾಗ ಅವ್ರದ್ದೆಲ್ಲ TDS ಕಟ್ ಆಗಿರುತ್ತೆ. ಇನ್ನು ಕೆಲವರು ಸೆಲ್ಫ್ ಎಂಪ್ಲಾಯ್ಡ್ ಫಿಕ್ಸ್ಡ್ ಅಮೌಂಟ್ ಕಟ್ಟಿರ್ತಾರೆ ಬ್ಯಾಂಕ್ಗಳಲ್ಲಿ, ಅದರಲ್ಲಿ ಡಿವಿಡೆಂಡ್ ಬಂದಿರುತ್ತೆ, ಅಥವಾ ಅದರಿಂದ ಏನಾದ್ರು ಇನ್ಕಮ್ ಬಂದಿರುತ್ತೆ. ಇನ್ನು ಕೆಲವರೆಲ್ಲ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಮಾಡ್ತಾರೆ, ಅದರಿಂದ ಇನ್ಕಮ್ ಅಲ್ಲಿ TDS ಕಟ್ ಮಾಡಿರ್ತಾರೆ. ಇನ್ನು ಕೆಲವು ಕಡೆ ಏನಾಗುತ್ತೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡಿದಾಗ ಲಾಸ್ ಆಗಿರುತ್ತೆ. ಆ ಲಾಸ್ ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಯಾಕಂದ್ರೆ ಬಿಸ್ನೆಸ್ ಅಂದ್ರೆ ಕಂಟಿನ್ಯೂಟಿ ಇರೋದಿಲ್ಲ. ಒಂದ್ ವರ್ಷ ಲಾಸ್ ಇರುತ್ತೆ, ಒಂದ್ ವರ್ಷ ಲಾಭ ಇರುತ್ತೆ, ಒಂದ್ ವರ್ಷ ಜಾಸ್ತಿ ಇರುತ್ತೆ. ಸೊ ಆ ರೀತಿ ವೇರಿಯೇಷನ್ ಆದಾಗ ಏನಾಗುತ್ತೆ, ಆ ಬಿಸ್ನೆಸ್ ಲಾಸ್ ಸಮೇತ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ನೆಕ್ಸ್ಟ್ ಇಯರ್ ಮಾಡಿದಾಗ ಓಕೆ. ಏನಾಗುತ್ತೆ, ಆ ಇಯರ್ ಅಲ್ಲಿ ಏನಾದ್ರು ಜಾಸ್ತಿ ಲಾಭ ಬಂದ್ರು ಸಮೇತ ಅವಾಗ ನೀವು ಟ್ಯಾಕ್ಸ್ ಜಾಸ್ತಿ ಕಟ್ಟ ಸ್ಲ್ಯಾಬ್ ಬರ್ತೀರಾ. ಅವಾಗ ನಾವು ಇದನ್ನ ಹಿಂದಿನ ವರ್ಷದ ಕ್ಯಾರಿ ಫಾರ್ವರ್ಡ್ ಆಗಿರೋದ್ರಿಂದ ಏನಾಗುತ್ತೆ ನಮ್ಗೆ, ಅವಾಗ ಅದ್ರನ್ನು ಇದರಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ. ಅವಾಗ ಸ್ವಲ್ಪ ಟ್ಯಾಕ್ಸ್ ಕಟ್ಟೋದು ಅವಾಯ್ಡ್ ಆಗುತ್ತೆ ನಿಮ್ಗೆ. ಸೊ ಹಂಗಾಗಿ ಇವಾಗ ಅದು ನಾವ್ ಒಂದ್ ವರ್ಷ ಏನಾದ್ರೂ ಲಾಸ್ ಇತ್ತು ಅಂತಂದ್ರೆ, ಇವಾಗ ನೆಕ್ಸ್ಟ್ ಅದನ್ನ ನಾವೇನು ಫೈಲ್ ಮಾಡ್ಕೊಂಡಿರ್ತೀವಿ, ಇವಾಗ ನೆಕ್ಸ್ಟ್ ಇಯರ್ ಏನಾದ್ರು ನಮ್ಗೆ ಲಾಭ ಜಾಸ್ತಿ ಬಂದು ಅದರಿಂದ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಬೇಕಾಗುತ್ತೆ ಅಂತ ಬಂದಾಗ, ಹಾ, ಅವಾಗ ಲಾಸ್ ಏನಿರುತ್ತೆ ಆ ಲಾಸ್ ನ ಅಲ್ಲಿ ನಮ್ಗೆ ಡಿಡಕ್ಟ್ ಮಾಡ್ಬಿಟ್ಟು ಕೊಡ್ತಾರೆ. ಅದರಿಂದ ಹೌದೌದು. ನಾವು ಲಾಸ್ ತೋರಿಸ್ಕೊಂಡು ಫೈಲ್ ಹೌದು, ಮಾಡ್ಕೋಬೇಕಾಗುತ್ತಲ್ವಾ ಅಂದ್ರೆ ಸರ್ ನೀವು ಅದು? ಇವಾಗ ಅಲ್ಲಿ ಕಟ್ಟ ಟ್ಯಾಕ್ಸ್ ಜಾಸ್ತಿ ಏನಾಗುತ್ತೆ, ಅದ್ರ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಇವಾಗ ಲಾಸ್ಟ್ ಇಯರ್ ಲಾಸ್ ಏನಾಗಿರುತ್ತೆ ಅದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತಲ್ಲ. ಸೊ ಅದು ಎಸ್ ಸರ್. ನಿಮ್ಗೆ ಮುಂದೆ ಇದು ಜಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಂಡಿರಿ. ಯಾವಾಗ ನಿಮ್ಗೆ ಏನು ಯಾರು ಪ್ರೊಫೆಷನಲ್ಸ್ ಇರ್ತಾರೆ, ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಅಥವಾ ಆಡಿಟ್ರು, ಅವ್ರು ಮಾಡ್ಬೇಕಾದ್ರೆ ಓಕೆ. ಅದನ್ನೆಲ್ಲಾನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರಿಗೊಂದು ಐಡಿಯಾ ಇರುತ್ತೆ. ಬಟ್ ನಿಮ್ಗೊಂದು ಓಕೆ. ನಾಲೆಡ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಅದನ್ನ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಮತ್ತೆ ಇನ್ನು ಕೆಲವರು ಇವಾಗ ಓಕೆ. ಹೆಚ್ಚು ಕಡಿಮೆ ಸ್ಟಾಕ್ ಮಾರ್ಕೆಟ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ, ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ. ಕೆಲವು ಟೈಮ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾ. ಮಾಡ್ತಿರ್ತಾರೆ. ಸೊ ಕೆಲವು ಟೈಮ್ ಓಕೆ. ಫಿಯರ್ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗೋಯ್ತು ಮಾರ್ಬಿಡೋಣ ಅಂತ ಇರ್ತಾರೆ. ಕೆಲವರು ಲಾಭ ಬಂತು ಮಾರೋಣ ಅಂತ ಇರ್ತಾರೆ. ಸೊ ಅದ್ರಲ್ಲಿ ಕ್ಯಾಪಿಟಲ್ ಗೇನ್ ಇರುತ್ತೆ, ಲಾಸ್ ಇರುತ್ತೆ. ಅಂತ ಟೈಮಲ್ಲೂ ಸಮೇತ ನಾವು ಅದನ್ನ ಫೈಲ್ ಮಾಡ್ಬೇಕಾಗತ್ತೆ. ಇದರಿಂದನೂ ಇಲ್ಲೂ ಸಮೇತ ಲಾಸ್ ಆಗಿ ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟಾಕ್ ನ ಮಾರಿದ್ರೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅಲ್ಲಿ. ಸೊ ಲಾಸ್ ಕೂಡ ಇದ್ರಲ್ಲಿ ತೋರಿಸ್ಕೋಬಹುದು. ತೋರ್ಸ್ಕೋಬಹುದು. ಹಂಗಾಗಿ ಇದ್ರಲ್ಲಿ ಓಕೆ. ಯಾವುದೇ ರೀತಿಯಾದಂತ ಪರ್ಟಿಕ್ಯುಲರ್ ಆಗಿ ಕೆಲವರು ಏನ್ ಅನ್ಕೊಂಡಿರ್ತಾರೆ, ನಮ್ಗೆ ಸ್ಲ್ಯಾಬ್ ಕೊಟ್ಟಿರ್ತಾರೆ 2.5 ಇಂದ ಸ್ಟಾರ್ಟ್ ಆಗುತ್ತೆ, ನಾನು ಎಲಿಜಿಬಲ್ ಇಲ್ಲ ಅಂತಾರೆ. ಸೊ ಅದೆಲ್ಲ ಏನಿಲ್ಲ, ಓಕೆ. ಪ್ರತಿಯೊಬ್ರು ಮಾಡಿಸ್ಬೇಕು. ಅದೆಲ್ಲ ಬಂದ್ಬಿಟ್ಟು ನೀವು ಟ್ಯಾಕ್ಸ್ ಕಟ್ಟೋದಕ್ಕೋಸ್ಕರ ಸ್ಲ್ಯಾಬ್ ಮಾಡಿದ್ರೆ ಹೊರತು ನೀವು ITR ಫೈಲ್ ಮಾಡ್ಬೇಕಂತ ಯಾರು ಸ್ಲ್ಯಾಬ್ ಮಾಡಿಲ್ಲ. ಮತ್ತೆ ಬೇರೆ ಉಪಯೋಗಗಳೆಲ್ಲ ಏನೇನಿದಾವೆ ಸರ್ ITR ಫೈಲ್ ಮಾಡಿಸ್ಕೊಳ್ಳೋದ್ರಿಂದ? ಏನೆಲ್ಲ ಉಪಯೋಗಗಳನ್ನ ಪಡ್ಕೋಬಹುದು ಅಂತ? ಮೇಡಮ್, ಹೇಳ್ಬೇಕಂದ್ರೆ ITR ಫೈಲ್ ಮಾಡೋದ್ರಿಂದ ಏನಾಗುತ್ತೆ, ಕೆಲವು ಟೈಮು ಇವತ್ತಲ್ಲ ನಾಳೆ ನೀವು ಒಂದು ವ್ಯವಹಾರ ಮಾಡ್ತಾ ಇರ್ಬೇಕಾದ್ರೆ, ಅಥವಾ ನಿಮ್ ಪರ್ಸನಲ್ ನೀಡ್ಸ್ಗೋಸ್ಕರ ಬ್ಯಾಂಕ್ ಹತ್ರ ಲೋನ್ಗೆ ಹಾ. ಹೋಗ್ತೀರಿ. ಬ್ಯಾಂಕ್ ಅಲ್ಲಿ ಫಸ್ಟ್ ಕ್ವಶನ್ ಕೇಳದೆ ನಿಮ್ದು ಏನ್ ಇನ್ಕಮ್ ಇದೆ ಅಂತ. ಇನ್ಕಮ್ ಇರೋದನ್ನ ಹೇಗ್ ತೋರಿಸ್ತೀರಾ? ಸೊ ಹೇಗೆ ನೀವು ಅಲ್ಲಿ ITR ಆಯ್ತು. ತೋರಿಸ್ಬೇಕಾಗತ್ತೆ. ಸೊ ನಾವು ಇನ್ಕಮ್ ಓಕೆ. ಟ್ಯಾಕ್ಸ್ ಫೈಲ್ ಮಾಡಿದೀವಿ ಸರ್, ಇಷ್ಟು ಇದೆ ನಮ್ ಇನ್ಕಮ್, ಇಷ್ಟು ವರ್ಷದಿಂದ ಇದೆ ಅಂತ. ಹಾಗಂತ ಕೆಲವರು ನಮ್ಗೆ ಕೆಲವು ಕಸ್ಟಮರ್ ಫೋನ್ ಮಾಡ್ತಾ ಇರ್ತಾರೆ, ಏನಂತ, ಸರ್ ನಾನು ಬ್ಯಾಂಕ್ ಲೋನ್ ಹೋಗ್ತಾ ಇದೀನಿ, ಒಂದು 2-3 ಇಯರ್ ITR ಮಾಡ್ಕೊಡ್ತೀರಾ ಅಂತ.
ಯಾಕಂದ್ರೆ ಮಿನಿಮಮ್ 2-3 ಇಯರ್ಸ್ ಬ್ಯಾಂಕ್ ಅಲ್ಲಿ ಕೇಳ್ತಾರೆ. ಬಟ್ ಇಮಿಡಿಯೇಟ್ ಆಗಿ ನಾವು ಓಕೆ. ಮಾಡ್ಕೊಡ್ಬೇಕಂದ್ರೆ ಅದು ಆಗಲ್ಲ. ಒಂದು ಎರಡನೇದು ಇನ್ನುದೆಲ್ಲ ತೆಗೆದು ನಿಮ್ಮಲ್ಲಿ ಆಗಿರೋ ಲಾಭ ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ವೇರಿಯೇಷನ್ಸ್ ಬರುತ್ತೆ. ಒಂದು ಅದಕ್ಕೆ ಜೊತೆಗೆ ಅದೇ ನಮ್ಗೆ ಇವಾಗ ಪೆನಾಲ್ಟಿಗಳು ಎಲ್ಲಾನು ಇಂಟ್ರೆಸ್ಟ್ ಅದಕ್ಕೆ ಎಲ್ಲಾನು ಎಲ್ಲ ಕಟ್ಬೇಕಾಗುತ್ತೆ ಅವಾಗ. ಪೆನಾಲ್ಟಿ ಎಲ್ಲ ಸೇರ್ಸ್ ಹಾಕ್ತಾರೆ. ಸೊ ಅದೆಲ್ಲ ನಿಮಗೆ ಬರ್ಡನ್ ಹೌದು. ಆಗುತ್ತೆ. ಅದ್ರ ಬದಲು ಒಂದು ಹಾ. ಸಿಸ್ಟಮೆಟಿಕ್ ವೇ ನಲ್ಲಿ ಹೋಗ್ಬೋದು ನೀವು. ಯಾಕಂದ್ರೆ ನಾವು ಒಂದು ಇನ್ಕಮ್ ಟ್ಯಾಕ್ಸ್ ನ ಎವ್ರಿ ಇಯರ್ ಫೈಲ್ ಮಾಡಿದಾಗ ನಾವು ಲಾಸ್ಟ್ ಇಯರ್ ಹ್ಮ್. ಏನ್ ಮಾಡಿದ್ವಿ, ಈ ಇಯರ್ ಏನ್ ಮಾಡ್ತೀವಿ, ನೆಕ್ಸ್ಟ್ ಇಯರ್ ಏನ್ ಮಾಡಬಹುದು ಅಂತ ನಿಮ್ಗೂ ಒಂದು ಅಟ್ಲೀಸ್ಟ್ ನಾಲೆಡ್ಜ್ ಇರುತ್ತೆ. ಸೊ ಲಾಭ ನಷ್ಟ ಓಕೆ. ಎಲ್ಲಾನು ಇರುತ್ತೆ. ಸೊ ಹಂಗಾಗಿ ಅದ್ರಲ್ಲಿ ನೀವು ಬ್ಯಾಂಕ್ ಅಲ್ಲಿಂದ ಲೋನ್ ಹೋಗ್ಬೋದು, ಹೋಮ್ ಲೋನ್ ಹೋಗ್ಬೋದು, ಕಾರ್ ಲೋನ್ ಹೋಗ್ಬೋದು, ಪರ್ಸನಲ್ ಲೋನ್ ಹೋಗ್ಬೋದು. ಯಾಕಂದ್ರೆ ಕೆಲವರು ಅಂತಾರೆ ನಾನು ಪರ್ಸನಲ್ ಲೋನ್ ತಗೊಳಲ್ಲ ಅಂತಾರೆ. ಪರ್ಸನಲ್ ಲೋನ್ ತಗೊಳೋದಿಲ್ಲ, ಹೋಮ್ ಲೋನ್ ಹೋಗ್ಬೋದಾ? ಹೋಮ್ ಲೋನ್ ಬೇಡ ಅಂತೀರಾ, ಕಾರ್ ಲೋನ್ ಹೌದು. ಹೋಗ್ತೀರಾ. ಯಾವ್ದೇ ಲೋನ್ಗೆ ಹೋದ್ರು ಅವ್ರ ITR 2-3 ಹಾ, ಇಯರ್ಸ್ ಮಿನಿಮಮ್ ಕೇಳ್ತಾರೆ. ಕೇಳ್ತಾರೆ. ತಕ್ಷಣಕ್ಕೆ ನಮ್ಗೆ ಇವಾಗ ಬೇಕು ಅಂದಾಗ ಏನು ಕೆಲಸ ಆಗೋದಿಲ್ಲ. ಸೊ ಅದ್ರ ಬದಲಾಗಿ ಹೌದೌದು. ನೀವು ಯಾಕಂದ್ರೆ ಅದ್ರನ್ನು ಫೈಲ್ ಮಾಡ್ಬೇಕಾದ್ರೂ ಪರ್ಟಿಕ್ಯುಲರ್ ಡೇಟ್ ಬರುತ್ತೆ. ಕೆಲವು ಟೈಮ್ ಬ್ಯಾಂಕ್ ಅವರು ಅದನ್ನು ಕ್ವಶನ್ ಮಾಡ್ತಾರೆ, ನೀವು ಲೋನ್ಗೋಸ್ಕರನೇ ಎಲ್ಲ 3 ಇಯರ್ಸ್ ಇವತ್ತೇ ಓಕೆ. ಮಾಡ್ಕೊ ಬಂದಿದ್ದೀರಾ ಅಂತ ಕೇಳ್ತಾರೆ ಅದನ್ನು. ಹೌದೌದು. ಸೊ ಹೌದು. ಹಂಗಾಗಿ ಪ್ರತಿ ವರ್ಷನೂ ನೀವು ಮಾಡ್ಕೊಳೋದು ತುಂಬಾ ಒಳ್ಳೇದು. ಮತ್ತೆ ಕೆಲವರು ಓ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೆ. ಈಗ ಎಲ್ಲರೂ ಅದನ್ನ ಪ್ಲಾಸ್ಟಿಕ್ ಮನಿ ಅಂತೀವಿ. ಸೊ ಅದನ್ನು ಹಾ ಹಾ. ಸಮೇತ ಪ್ರತಿಯೊಬ್ರು ಯೂಸ್ ಮಾಡ್ತಿರ್ತಾರೆ. ಕೆಲವರು ಏನ್ ಮಾಡ್ತಾರೆ, ಓಕೆ. ಆಯ್ತು ಕಾರ್ಡ್ ಬೇಕಂತ ಖುಷಿಯಲ್ಲಿ ತಗೊಂತಾರೆ. ಅವ್ರು ಒಂದು 30, 40, 50,000 ಲಿಮಿಟ್ ಕೊಟ್ಟಿರ್ತಾರೆ. ಅವಾಗ ಅಂತಾರೆ ಓಕೆ. ನಾನು ಇಷ್ಟೊಂದು ಟರ್ನ್ ಓವರ್ ಇದೆ, ನಂದು ಇನ್ಕಮ್ ಅಷ್ಟಿದೆ, ಇಷ್ಟಿದೆ, ನೀವು ನೋಡಿ ಇಷ್ಟು ಕೊಟ್ಟಿದ್ದೀರಾ ಅಂತಾರೆ. ಬಟ್ ಬ್ಯಾಂಕ್ ಅವ್ರ ಕ್ಲಾರಿಟಿ ಇರಲ್ವಲ್ಲ. ಯಾಕಂದ್ರೆ ನಿಮ್ದು 2-3 ಅಕೌಂಟ್ ಇರ್ಬೋದು. ಅವ್ರು ಒಂದು ಬ್ಯಾಂಕಿನ ಹಾ. ಅಕೌಂಟ್ ಟ್ರಾನ್ಸಾಕ್ಷನ್ ನೋಡಿ ನಿಮ್ಗೆ ಅದು ಲಿಮಿಟ್ ಕೊಟ್ಟಿರ್ತಾರೆ. ಬಟ್ ನಿಮ್ಮ ಹತ್ರ ITR ಓಕೆ. ಇದೆಲ್ಲ ಇದ್ದ ಸಬ್ಮಿಟ್ ಮಾಡಿದ್ರೆ ಸೊ ದೇ ಕ್ಯಾನ್ ಇನ್ಕ್ರೀಸ್ ಮಾಡ್ತಾರೆ ನಿಮ್ಮ ಕ್ರೆಡಿಟ್ ಲಿಮಿಟ್. ಸೊ ಆ ರೀತಿ. ಓಕೆ. ಮತ್ತೆ ಇನ್ನು ಕೆಲವರು ಜಾಬ್ಗಳಿಗೆ ಅಥವಾ ಬೇರೆ ಬೇರೆ ಪರ್ಸನಲ್ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಈ ಇನ್ಕಮ್ ಸರ್ಟಿಫಿಕೇಟ್ ತಗೊಂತಾರೆ. ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕಾದ್ರೂ ಸಮೇತ ಅವ್ರಿಗೊಂದು ಪ್ರೂಫ್ ತೋರಿಸ್ಬೇಕು. ಇನ್ಕಮ್ ಪ್ರೂಫ್ಗೆ ಬೇಕಾಗುತ್ತೆ. ಬೇಕಾಗುತ್ತೆ. ಸೊ ಆ ಟೈಮಲ್ಲೂ ಸಮೇತ ನಿಮ್ಗೆ ಈಸಿಯಾಗಿ ಕೆಲಸ ಆಗ್ಬೇಕಂದ್ರೆ ನಿಮ್ಮ ಹತ್ರ ITR ಫೈಲ್ ಮಾಡಿರ್ತೀರಾ, ಅದು ಸಬ್ಮಿಟ್ ಮಾಡಿದ್ರೆ ಸಾಕು, ಇನ್ಕಮ್ ಪ್ರೂಫ್ ಇಷ್ಟಿದೆ ಅಂತೇಳಿ ಅವರು ಈಸಿಯಾಗಿ ಹಾ. ನಿಮ್ದು ಇಷ್ಟ ಇನ್ಕಮ್ ಇದೆ ಅಂತ ನಿಮ್ಗೆ ಸೈನ್ ಮಾಡಿ ಕೊಡ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ. ಹಾಗೆ ನಿಮ್ಗೆ ಓಕೆ. ಯಾವ ಅಕಸ್ಮಾತ್ ನಾವ್ ಏನು ಮಾಡೋದಿಲ್ಲ, ಗೌರ್ಮೆಂಟ್ ಏನು ಗೊತ್ತಾಗೋದಿಲ್ಲ ಅನ್ನಂಗೇನಿಲ್ಲ. ಯಾಕಂದ್ರೆ ಪ್ರತಿಯೊಂದನ್ನು ಏನ್ ಪ್ಯಾನ್ ಕಾರ್ಡ್ ಇರುತ್ತೆ ಅದ್ರಲ್ಲಿ ಟ್ರಾನ್ಸಾಕ್ಷನ್ ಏನಾಗುತ್ತೆ ಪ್ರತಿಯೊಂದು ಅನಲೈಸ್ ಆಗ್ತಾ ಇರುತ್ತೆ. ಸೊ ಅವಾಗ ಏನಾದ್ರು ಓಕೆ. ನೀವು ಹೆವಿ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಬಟ್ ನೀವು ಫೈಲ್ ಮಾಡಿರಲ್ಲ, ಬಿಡು ನನಗೆ ಫೈಲ್ ಮಾಡಿದ್ರೆ ಅದು ಯಾಕೆ ಟ್ಯಾಕ್ಸ್ ಬರುತ್ತಾ ಅಥವಾ ಇನ್ನೊಂದೇನೋ ಆಗುತ್ತೆ ಅಂತ ಹೇಳಿ ಹೈಡ್ ಮಾಡಿರ್ತಾರೆ. ಅವಾಗ ಇನ್ಕಮ್ ಟ್ಯಾಕ್ಸ್ ಓಕೆ. ಡಿಪಾರ್ಟ್ಮೆಂಟ್ ಗೊತ್ತಾದ್ರೆ ಅವ್ರೇನ್ ಮಾಡ್ತಾರೆ, ನೋಟಿಸ್ ಕಳಿಸ್ತಾರೆ. ಮತ್ತೆ ಅವಾಗ ಹೆವಿ ಪೆನಾಲ್ಟಿ ಇರುತ್ತೆ. ಸೊ ಇವನ್ನೆಲ್ಲಾನು ತಪ್ಪಿಸ್ಕೋಬೇಕಂದ್ರೆ ನಾವು ಸಿಸ್ಟಮೆಟಿಕ್ ವೇನಲ್ಲಿ ಹೋಗ್ಬೇಕು. ಸಿಸ್ಟಮೆಟಿಕ್ ನಲ್ಲಿ ಹೋದ್ರೆ ಯಾವುದು ತೊಂದರೆ ಆಗೋದಿಲ್ಲ. ಹಂಗಾಗಿ ITR ಮಾಡೋದು ಪ್ರತಿ ವರ್ಷ ತುಂಬಾ ಒಳ್ಳೇದು. ಒಂದು ನಾವು ಎಕನಾಮಿಕಲಿ ಕರೆಕ್ಟ್ ಆಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಹೋಗ್ತಾ ಇದೀವಿ ಅನ್ನೋದು ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಹೋಗೋದಕ್ಕೆ ಇದೊಂದು ದಾರಿ. ಓಕೆ ಸರ್. ಇವಾಗ ಇನ್ನ ಫೈನಾನ್ಷಿಯಲಿ ಎಂಡ್ ಆಯ್ತಲ್ವಾ March 31st. ಹೌದು ಮೇಡಮ್. ಮತ್ತೆ ಆ 31st ಎಂಡ್ ಆಗಿದ್ದಕ್ಕೆ ನಾವ್ ಇವಾಗ ಯಾವ ಡೇಟ್ ತನಕ ಮಾಡಿಸ್ಕೊಳ್ಳೋ ಟೈಮ್ ಇರುತ್ತೆ, ನಮ್ಗೆ ಟೈಮ್ ಲಿಮಿಟ್ ಏನಿರುತ್ತೆ ಸರ್ ಅದು? ಇವಾಗ ಅಪ್ ಟು ಜುಲೈ ವರೆಗೂ ಮಾಡ್ಬೋದು ಮೇಡಮ್. ಕೆಲವು ಟೈಮ್ ಗೌರ್ಮೆಂಟ್ ಡಿಪೆಂಡ್ ಅಪಾನ್ ಎಷ್ಟು ಫೈಲ್ ಆಗಿದೆ ಏನನ್ನೋದ್ರ ಮೇಲೆ ಸೊ ಅದನ್ನ ಹಾ. ಡೇಟ್ ನ ಪೋಸ್ಟ್ ಪೋನ್ ಮಾಡ್ತಾ ಇರ್ತಾರೆ. ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಬಟ್ ಇವಾಗ ಆಲ್ರೆಡಿ ಅಂದ್ರೆ ಜುಲೈ ಒಳಗಡೆನೆ ಮಾಡಿಸ್ಕೊಂಡ್ರೆ ಬೆಟ್ರು. ಹೌದೌದು. ಯಾಕಂದ್ರೆ ಪೋಸ್ಟ್ ಪೋನ್ ಪೋಸ್ಟ್ಪೋನ್ ಆದ್ರೂ ಆಗ್ಬೋದು, ಆಗ್ದೇನೂ ಇರ್ಬೋದು. ಹೌದೌದು, ಏನ್ ಬೇಕಾದ್ರೂ ಆಗ್ಬೋದು. ಸೊ ಹಂಗಾಗಿ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವಾಗ ಹಾ ಹಾ. ಏನು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ 2024 ಮಾರ್ಚ್. ಹಂಗಾಗಿ ಹೌದು. ಯಾರ್ಯಾರೆಲ್ಲ ಮಾಡಿಸ್ಕೊಳಕ್ ಇಂಟ್ರೆಸ್ಟ್ ಇದೆ ಅವರು ಸ್ಟಾರ್ಟ್ ಹಾ. ಮಾಡ್ಬೋದು. ಯಾಕಂದ್ರೆ ಅವ್ರವ್ರ ಕನ್ಸಲ್ಟೆಂಟ್ಸ್ ಅವ್ರಿಗೆಲ್ಲ ಕೊಟ್ರೆ ಡೇಟಾ, ಯಾಕಂದ್ರೆ ನೀವೇನಾದ್ರು ಸೇವಿಂಗ್ಸ್ ಓಕೆ. ಮಾಡಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಪ್ರತಿಯೊಂದು ಡೇಟಾ ಬೇಕಾಗುತ್ತೆ. ಯಾಕಂದ್ರೆ ಸುಮ್ಮನೆ ಡೈರೆಕ್ಟ್ ಆಗಿ ಇವತ್ತು ಕೊಟ್ಟು ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅವರು ಓಕೆ. ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿ ಲಾಭ ನಷ್ಟ ಅಥವಾ ನಿಮ್ದೇ ಆದಂತ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ. ಯಾಕಂದ್ರೆ ಲೀಗಲ್ ಆಗಿ ಟ್ಯಾಕ್ಸ್ ಓಕೆ. ಫೈಲ್ ಮಾಡೋದ್ರಿಂದ ನಿಮ್ಗೂ ಸೇವ್ ಆಗುತ್ತೆ. ಸೊ ಗೌರ್ಮೆಂಟ್ಗೂ ಕರೆಕ್ಟ್ ಆಗಿ ಅವು ನಮ್ಮಲ್ಲಿ ಇಷ್ಟಿದೆ ಕ್ಲಾರಿಟಿ ಅಂತ ಅವ್ರಿಗೂ ಸಿಗುತ್ತೆ. ಓಕೆ ಸರ್. ಓಕೆ. ಸೊ ಇಷ್ಟಿದೆ ಮೇಡಮ್. ಇನ್ನು ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಏನಾದ್ರು ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ, ಏನೇನ್ ಮಾಡ್ಬೇಕು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಅದು ಪ್ರತಿಯೊಂದನ್ನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ITR ಫೈಲ್ ಮಾಡಿಸ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ITR ಫೈಲ್ ಮಾಡಿಸ್ಕೋಬಹುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಶೇರ್ ಆಗಲಿ. ಇಲ್ಲಿ ಮೈ ಕ್ಯಾಪಿಟಲ್ ಅಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಯಾವ್ದೆಲ್ಲ ಸರ್ವಿಸಸ್ ಇದಾವೆ ಅಂತ ನೋಡೋದಾದ್ರೆ GST ಅಂಡ್ FSSI ರಿಜಿಸ್ಟ್ರೇಷನ್ ಅಂದ್ರೆ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, GST ಮಂತ್ಲಿ ಫೈಲಿಂಗು, ಮತ್ತೆ MSME ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್ ಅಥವಾ ಒಂದು ಬ್ರಾಂಡ್ ರಿಜಿಸ್ಟ್ರೇಷನ್, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಲೇಬರ್ ಲೈಸೆನ್ಸ್, ESI ಮತ್ತೆ PF ರಿಜಿಸ್ಟ್ರೇಷನ್ ಅಂಡ್ ಫೈಲಿಂಗು, ITR ಫೈಲಿಂಗ್ ಇರ್ಬೋದು, ISO ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್, ಲೋನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದಾವೆ. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಸ್ಕೊಳ್ಳೋದಿದ್ರು ಕೂಡ ಮಾಡಿಸ್ಕೋಬಹುದು.
ಈ ರೀತಿ ಎಲ್ಲ ಸರ್ವಿಸಸ್ನ ಮಾಡ್ಕೋಬಹುದು. ಅದು ಕ್ಲೌಡ್ ಕಿಚನ್ಗೆ ಏನು ನೀವು ರಿಜಿಸ್ಟರ್ ಮಾಡ್ಕೋತೀರಾ, ಒಂದು ಫುಡ್ ಲೈಸೆನ್ಸ್ ಮಾಡಿಸ್ಕೊಂಡು ಕ್ಲೌಡ್ ಕಿಚನ್ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅಂದ್ರೆ ಝೊಮೊಟೊ ಮತ್ತೆ ಸ್ವಿಗ್ಗಿ ಜೊತೆ ಏನಾದ್ರೂ ನೀವು ಟೈಅಪ್ ಆಗಬೇಕು ಕ್ಲೌಡ್ ಕಿಚನ್ ಮಾಡ್ಕೊಂಡು ಅಂದ್ರೆ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದಾವೆ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಮತ್ತೆ ಒಂದು ಮೇಲ್ ಐಡಿ ಕೂಡ ಇದೆ. ಇದೆರಡಕ್ಕೂ ನೀವು ವಾಟ್ಸಪ್ ಕೂಡ ಇದೆ ನಂಬರ್, ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಯಾವ ಸರ್ವಿಸಸ್ ಬೇಕಾ ಸರ್ವಿಸಸ್ ಅನ್ನ ಪಡ್ಕೋಬಹುದು. ಮತ್ತೆ ನಮ್ಮ ಚಾನಲ್ ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಮತ್ತೆ ಹೋಮ್ ಬೇಸ್ಡ್ ಬಿಸ್ನೆಸ್ ವಿಡಿಯೋಸ್ ಹಾಕಿದೀವಿ. ಯಾರೆಲ್ಲ ಒಂದು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅವರಿಗೆ ಒಂದು ಶೂಟ್ ಆಗುವಂತ ಬಿಸ್ನೆಸ್ ವಿಡಿಯೋಸ್, ಆ ವಿಡಿಯೋಗಳನ್ನ ನೋಡ್ಬೇಕು ಅಂತಂದ್ರೆ ಮತ್ತೆ ನಾವು ಮಾಡೋ ಬಿಸ್ನೆಸ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಆಗ ನೀವು ಆ ವಿಡಿಯೋಗಳನ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.